ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ನ್ಯಾಯವಾದಿಗಳೇ, ಗೆಳೆಯ ನ್ಯಾಯವಾದಿಗಳೇ, ಸಹೋದರಿಯರೇ, ಸ್ನೇಹಿತರೆ, ಕಾನೂನು ಕಾರ್ಯಾಗಾರ ಭಾಳ ಅರ್ಥಪೂರ್ಣವಾಗಿ ಪ್ರಾರಂಭವಾಗಿದೆ. ಹಂಚಾಟೆ ಅವರು, ಮಾನ್ಯ ನ್ಯಾಯಮೂರ್ತಿಗಳು ಸಂದೇಶ್ ಅವರ ಮಾತುಗಳನ್ನು ಅತ್ಯಂತ ಗಂಭೀರವಾಗಿ ಆಲಿಸಿ, ನ್ಯಾಯಮೂರ್ತಿ ಸಂದೇಶ್ರವರ ಮಾತುಗಳು ಸಪ್ಪಳ ಮಾಡ್ಕೊತ ದೊಡ್ಡ ಮಳೆನ ತಂತು ಅಂತ ಹೇಳಿದರು. ನಾನು ತಿಳ್ಕೊಂಡೆ ಹಂಚಾಟೆ ಅವರು ಹಂಗಾರೆ ಜಿನಗನ್ ಮಳೆ ಮಾಡಿ ಹೋಗ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ನ್ಯಾಯಮೂರ್ತಿಗಳಾದ ಸಂದೇಶ್ರವರ ಮಾತುಗಳು ಗುಡುಗು ಸಿಡ್ಲಿನ ಜೊತೆಗೆ ಮಳೆ ಪ್ರಾರಂಭ ಆದಾಗ ಹೆಂಗೆ ಸಪ್ಪಳ ಮಾಡ್ಬೇಕು ಹಂಗೆ ಸಪ್ಪಳ ಮಾಡ್ಕೊತ ಬಂತು ಖರೆ. ಆದರೆ ಹಂಚಾಟೆಯವ್ರ ಮಾತು ಆ ಎಲ್ಲ ಗುಡುಗು, ಆ ಸಪ್ಪಳ ಎಲ್ಲ ನಿಂತ ಮೇಲೆ ದೊಡ್ಡ ಮಳೆನ ಕಂಟಿನ್ಯೂ ಆಗಿರುತ್ತೆ. ಆ ರೂಪದಲ್ಲಿ ಈ ಕಾರ್ಯಾಗಾರದಲ್ಲಿ ಎರಡು ಉತ್ತಮ ಮಾರ್ಗದರ್ಶಿ ಮಾತುಗಳನ್ನು ನಾವು ಕೇಳಿದ್ವಿ. ನನಗೆ ಖುಷಿಯಾಗಿದ್ದು, ಇವತ್ತು ಅವ್ರ ಬಾಯಲ್ಲಿ ಕೇಳಿದೆ, ನಾನು ರೈತನ ಮಗ ಅಂಥೇಳಿ ಭಾಳ ಅಭಿಮಾನದಿಂದ ಹೇಳೋದು. ಒಬ್ಬ ರೈತನ ಮಗ ಗೌರವ ಹಾಗೂ ಗರ್ವದಿಂದ ನಾನು ರೈತನ ಮಗ ಅಂಥೇಳಿ ಅನುಭವಿಸುವುದು, ಅದನ್ನು ಅಭಿವ್ಯಕ್ತಿ ಮಾಡುವುದು ಏನಿದೆ, ಅದು ಈ ಸಮಾಜದಲ್ಲಿ ಕಡಿಮೆ ಆಗುವಂಥ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದ ಸಂದೇಶ್ರವರು ನಮ್ಮೆಲ್ಲರಿಗೆ, ರೈತರ ಮಕ್ಕಳಿಗೆ ಹಿಂಗೆ ನಿಮಗೂ ದಿಮಾಕಿರಬೇಕು ನಾ ರೈತನ ಮಗ ಅನ್ನೋದು ಅಂಥೇಳಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಹಾಗೆ ಅಂಥೇಳಿ ಭಾವಿಸ್ಕೊತೀನಿ. ಗೆಳೆಯರೆ, ಇದು ಕಾನೂನು ಕಾರ್ಯಾಗಾರ. ಮಾನ್ಯ ನ್ಯಾಯಮೂರ್ತಿಗಳು ಇರುವರು ಈ ಜೂನಿಯರ್ ಅಡ್ವೊಕೇಟ್ಸ್ಗೆ ನೀವು ಹೆಂಗಿರಬೇಕು, ಹೆಂಗೆ ಬೆಳಿಬೇಕು, ಹೆಂಗೆ ಟ್ರೈನಿಂಗ್ ತೊಗೋಬೇಕು, ನನ್ನ ದೃಷ್ಟಿಯೊಳಗೆ ಈ ಕಾನೂನು ಕಾರ್ಯಾಗಾರ ಇದು ತರಬೇತಿ ಶಿಬಿರ ಅಲ್ಲ ಅಂತ ನಾನು ಭಾವಿಸ್ಕೊತೀನಿ. ಯು ಮೇ ಆಲ್ಸೋ ಗಿವ್ ಟ್ರೈನಿಂಗ್, ಬಟ್ ದಿಸ್ ಇಸ್ ನಾಟ್ ಜಸ್ಟ್ ಎ ಟ್ರೈನಿಂಗ್ ಕ್ಯಾಂಪ್. ಇದು ನಮ್ಮ ವಿಚಾರಗಳನ್ನು ಕುದುರಿಸ್ಕೊಳ್ತಕ್ಕಂಥ, ಒಂದು ರೀತಿ ಚಿಂತನೆ ಮಾಡ್ತಕ್ಕಂಥ, ಕಾನೂನಿನ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ, ನ್ಯಾಯದಾನ ವ್ಯವಸ್ಥೆ ಬಗ್ಗೆ, ಸಮಾಜದ ಬಗ್ಗೆ, ಆಡಳಿತದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ನಾವು ಆಲೋಚನೆ, ಚಿಂತನೆ, ವಾದ ಸಂವಾದಗಳನ್ನು ಮಾಡೋದರ ಮೂಲಕ ಸಮಾಜಕ್ಕೆ, ಸರ್ಕಾರಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಅಂಶಗಳು ಈ ಕಾರ್ಯಾಗಾರದ ಮುಖಾಂತರ ಹೊರಬರಬೇಕು. ಅಂಥದಕ್ಕೆ ಈ ಕಾರ್ಯಾಗಾರ ಆಗಲಿ ಅಂಥೇಳಿ ನಾನು ಅಪೇಕ್ಷೆ, ನಿರೀಕ್ಷೆಯನ್ನು ಮಾಡ್ತೀನಿ. ಸ್ನೇಹಿತರೆ, ಯಾಕಂದರೆ ನಿಮ್ಮ ಗೋಷ್ಠಿಗಳನ್ನು ನೋಡಿದೆ. ಗೋಷ್ಠಿಗಳಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ 3 ಕ್ರಿಮಿನಲ್ ಲಾಸ್ ಬಗ್ಗೆ ಹಾಗೂ ಇತರ ಅತ್ಯಂತ ಮಹತ್ವದ ವಿಚಾರದ ಬಗ್ಗೆ ಡಾಕ್ಟರ್ ಚಿದಾನಂದ ಪಾಟೀಲರು, ಶ್ರೀಮತಿ ಹಿರೇಮಠರವರು, ಮಟೋಳಿಯವರು, ಇವರೆಲ್ಲ ಭಾಳ ಅನುಭವಸ್ಥರು. ಇವರೆಲ್ಲ ಈ ಗೋಷ್ಠಿಗಳಲ್ಲಿ ಭಾಗ ತೆಗೆದುಕೊಳ್ಳೋದ್ರಿಂದ ನನಗೆ ವಿಶ್ವಾಸ ಇದೆ, ಭಾಳ ಮಹತ್ವದ ವಿಚಾರಗಳು ಈ ಕಾರ್ಯಾಗಾರದಿಂದ ಹೊರಬರಲಿ. ಆ ಶಿಫಾರಸುಗಳು ಬದ್ನೂರು ವಕೀಲರು ತೊಗೊಂಡು ಬಂದು, ನಾವು ಹೇಳಲಿಲ್ಲ ಅಂದ್ರೂ ತೊಗೊಂಡು ಬರ್ತೀರಿ ನೀವು,
ಈಗ ಇಲ್ಲಿವರೆಗೆ ಏನಾಗಿತ್ತು, ಬದ್ನೂರವರು ಅವ್ರ ಸ್ನೇಹಿತರು ಎಲ್ಲ ಹಿರಿಯ ವಕೀಲರು ಬಂದು ನಮಗೆ ಹೇಳ್ತಿದ್ರು, ನಾವು ಹ್ಞೂ ಅಂತಿದ್ವಿ. ಈಗಿನ ಮೇಲೆ ಅವ್ರು ಬಂದು ಹೇಳ್ರಿ ಅವತ್ತು ಸಂದೇಶ್ ಸಾಹೇಬ್ರು ಹೇಳಿದ್ರಲ್ರಿ, ಹಂಚಟ್ಟೆ ಸಾಹೇಬ್ರು ಹೇಳಿದ್ರಲ್ರಿ, ಅವ್ರು ಇದ್ರಿಗೆ ಹ್ಞೂ ಅಂತ ಬಂದಿರಲ್ರಿ ನೀವು ಅಂತ ಹೇಳೋಣ ವಿಧಾನಸೌಧದೊಳಗೆ ಮಾತು ಚಾಲೂ ಮಾಡ್ತಾರೆ. ಅದಕ್ಕೆ ನ್ಯಾಯಮೂರ್ತಿಗಳಾದ ಸಂದೇಶ್ ಸಾಹೇಬರು, ನ್ಯಾಯಮೂರ್ತಿಗಳಾದ ಹಂಚಾಟೆ ಅವರು ಏನು ಈ ಸಂದರ್ಭದಲ್ಲಿ ಆ 7 ಕೋರ್ಟ್ಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ಅವರು ನಮ್ಮ ಆರ್ಥಿಕ ಸ್ಥಿತಿಗತಿ ನೋಡಿ H.K. ಪಾಟೀಲ್ರಿಗೆ ಮಜೂರ ಆಗಲ್ದಂಗೆ ಹೇಳೋನು ಅಂಥೇಳಿ ಕಡಿಕೆ ಅರ್ಧಾರ ಮಾಡಿರಿ ಅಂತ ಹೇಳ್ಯಾರ. ಅದನ್ನು ಆ ತೀರ್ಪನ್ನು ಗಮನದಾಗಿಟ್ಟುಕೊಂಡು ಸರ್ಕಾರ ಬೇಗ 3-4 ಕೋರ್ಟ್ಗಳನ್ನಾದರೂ ಇಲ್ಲಿ ಮಂಜೂರಿ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತದೆ. ಲೈಬ್ರರಿ ವಿಚಾರವಾಗಿ ಹಂಚಾಟೆ ಅವರು ಭಾಳ ನೋವಿನಿಂದ ಹೇಳಿದರು. ನಾನು ಮಾತು ಹೇಳಿದರೆ ಸರಿಯಾಗುತ್ತೋ ತಪ್ಪಾಗುತ್ತೋ ಗೊತ್ತಿಲ್ಲ. ಬದ್ನೂರು ಗೆಳೆಯಾಗಿ ಮೆಟಲ್ ಕೊಡೋರು ಹೆಚ್ಚು ಕಡಿಮೆ ಹೇಳಿದ್ರೆ ನಡೀತಿತ್ತಲ್ಲ. ಅಲ್ಲಲ್ಲ, ಯಾಕಂದ್ರೆ ಅವ್ರ ಕಾಲೇಜ್ನಾಗ ಯಾವಾಗೂ ಎಲ್ಲರ ನಾವು ಅವ್ರನ್ನ ಹುಡುಕೋತ ಹೋದಾಗ ಬದ್ನೂರು ಅವ್ರು ಲೈಬ್ರರಿಗೆ ಹೋಗ್ಯಾರ ಅಂತ ಯಾರು ಅಂತಿದ್ದೇ ಇಲ್ಲ. ಆದರೆ ಯು ಹ್ಯಾವ್ ಎ ಬಿಗ್ ಅಪರ್ಚುನಿಟಿ. ಈ ವಯಸ್ಸಿನೊಳಗೆ ಬಾರ್ ಅಸೋಸಿಯೇಷನಿನ ಅಧ್ಯಕ್ಷರು, ಅದು ಎಂಥ ಬಾರ್, ಬಾಗಲಕೋಟೆ ಜಿಲ್ಲಾ ಬಾರ್, ಎಲ್ಲೇ ದೇಶಪಾಂಡೆ ವಕೀಲರಂಥವ್ರು, KS ದೇಶಪಾಂಡೆ ಅವರಂಥವ್ರು, ಚಬ್ಬಿ ವಕೀಲರಂಥವ್ರು, ಧಾರವಾಡಕರ್ ವಕೀಲರಂಥವ್ರು, ಇವರೆಲ್ಲ ಪ್ರಾಕ್ಟೀಸ್ ಮಾಡಿ ಅವರು ಎಲ್ಲಿ ಹೋದರೂ, ಹೈಕೋರ್ಟ್ಗೆ ಹೋದರೂ ಸುಪ್ರೀಂ ಕೋರ್ಟ್ಗೆ ಹೋದರೂ ಅಲ್ಲ, ಯಾವ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ವಕೀಲರಿಗಿಂತ ಹೆಚ್ಚು ಅನುಭವ ಹಾಗೂ ಅವ್ರಿಗೆ ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಂಥ ವಕೀಲರ ಈ ಬಾರ್ ಅಸೋಸಿಯೇಷನ್ನೊಳಗೆ ಈ ವಯಸ್ಸಿನೊಳಗೆ ಬದ್ನೂರವರ ನೀವು ಆಗಿದ್ದು ಭಾಳ ನನಗಂತೂ ಗೆಳೆಯನಾಗಿ ಭಾಳಷ್ಟು ಸಂತೋಷವನ್ನು ತಂದಿದೆ. ಈಗೇನು ಚರ್ಚೆ ಮಾಡಿದಿರಿ ಇವೆಲ್ಲ ಆಗೋ ಹಾಗೆ ಮಾಡೋದಕ್ಕೆ ನಮ್ಮ ಸರ್ಕಾರ ನಿಮ್ಮ ಜೊತೆಗೆ ನಿಲ್ತದೆ. ಲೈಬ್ರರಿ ಅಂತೂ ಇಲ್ಲಿ ಬೆಸ್ಟ್ ಲೈಬ್ರರಿ ಆಗುವಂಗೆ ಮಾಡಿರಿ. ಆ ಲೈಬ್ರರಿಗೆ ರೊಕ್ಕ ಭಾಳ ಬೇಕಾಗಿಲ್ಲ, ಮನಸ್ಸು ಬೇಕಷ್ಟೆ, ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿಯನ್ನು ನೀವು ಹೊಂದಿರಿ, ನಿಮಗೆ ಲೈಬ್ರರಿಗೆ ಬೇಕಾಗಿರ್ತಕ್ಕಂಥ ಬೆಂಬಲವನ್ನು, ಆರ್ಥಿಕ ಶಕ್ತಿಯನ್ನು ರಾಜ್ಯ ಸರ್ಕಾರ ನೀಡ್ತದೆ, ನನ್ನ ಇಲಾಖೆ ನೀಡ್ತದೆ ಅನ್ನುವಂಥ ಮಾತನ್ನೇ ಹೇಳ್ತೀನಿ. ಬಂಧುಗಳೇ, ಇವತ್ತು ಅತ್ಯಂತ ಪ್ರಜ್ಞಾವಂತ ನಾಗರಿಕರು, ಹಿರಿಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಬಳಗದ ಜೊತೆಗೆ ನಾವೆಲ್ಲ ಇದ್ದೇವೆ. ಕಾನೂನು, ನ್ಯಾಯಾಂಗ ವ್ಯವಸ್ಥೆ, ನ್ಯಾಯದಾನ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಇವೆಲ್ಲವುಗಳನ್ನು ನಾವು ಗಂಭೀರವಾಗಿ ಗಮನಿಸಬೇಕಾಗಿದೆ. ನಾವು ನ್ಯಾಯಾಂಗದ ಬಗ್ಗೆ ಮಾತು ಚಾಲೂ ಮಾಡಿದ್ವಿ ಅಂದರೆ, ನಾವು ಅಷ್ಟಂದರೆ ನೀವು ವಕೀಲರು ವಿಶೇಷವಾಗಿ ಎಲ್ಲರ ಕೂತು ಹರಟಿ ಹೊಡೆಯುವ ಮುಂದೆ ಅದ್ರಾಗ ನಮಗೆ ಎಲ್ಲಿ ಹೋದಲ್ಲೇ ಈ ತೀರ್ಪುಗಳು ಬಂದಾಗ, ವೈಯಕ್ತಿಕವಾಗಿ ನ್ಯಾಯಾಲಯದಲ್ಲಿ ಇದ್ದಾಗ ಏನಂತ ಮಾತಾಡ್ತೀವಿ ನಾವು, ಗೆದ್ದವ ಸೋತವ ಸತ್ತ ಅಂತ. ತುಳಸಿಗಿರಿಯವ್ರು ನೀವೇ ನನಗೊಂದು 4-5 ಸಲ ಹೇಳಿರಿ ಮಾತು. ಅಂದರೆ ಏನು, ವಿ ಆಲ್ ಅಡ್ಮಿಟ್ ದಟ್ ದಿಸ್ ಇನ್ಸ್ಟಿಟ್ಯೂಷನ್, this very system of justice dispensation has failed, has disappointed. ಎಲ್ಲೋ ನಾವು ಎಡವಿದ್ದೇವೆ,
ವಿಫಲ ಆಗಿದ್ದೇವೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇದ್ರ ಬಗ್ಗೆ ಎಲ್ಲೂ ವಿಧಾನಸಭೆಯೊಳಗೆ ಚರ್ಚೆ ಆಗೋದಿಲ್ಲ, ವಿಧಾನ ಪರಿಷತ್ತಿನೊಳಗೆ ಚರ್ಚೆ ಆಗೋದಿಲ್ಲ, ಸಾರ್ವಜನಿಕರು ಯಾರೂ ಚರ್ಚೆ ಮಾಡೋದಿಲ್ಲ. ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಆ ಭೂಮಿಯಲ್ಲಿ ಕೃಷಿ ಮಾಡ್ತಕ್ಕಂಥ ರೈತ ಇದನ್ನು ವಿಮರ್ಶೆ ಮಾಡೋಕ್ಕೆ ಹೋಗೋದಿಲ್ಲ, ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ, ಅವನಿಗೆ ಅರ್ಥ ಆಗೋದಿಲ್ಲ. ಅದು ಬಸ್ ಸ್ಟ್ಯಾಂಡ್ನೊಳಗೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಆ ಕೆಲಸ ಮಾಡ್ತಕ್ಕಂಥ, ಶ್ರಮ ವಹಿಸ್ತಕ್ಕಂಥ ಆ ಶ್ರಮಿಕ ಇದ್ರ ಕಡೆ ಲಕ್ಷ್ಯ ಇರೋಂಗಿಲ್ಲ. ಭಾಳ ಅಂದ್ರೆ ಅವನೊಂದು ಕೇಸ್ ಇತ್ತು ಅಂತಂದರೆ 10 ವರ್ಷ ಆತು ಬಿಡೋ ಮಾರೆ, ಸತ್ತೋಗೇನಿ ಅಂತ ಅಂದು ಮುಗಿದೋಯ್ತದ ಅವನದು. ನಿರುದ್ಯೋಗಿ ಯುವಕ ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಮಾತಾಡೋದಿಲ್ಲ. ಇದ್ರ ಬಗ್ಗೆ ಮಾತನಾಡಬೇಕಾದವರು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾದವರು, ಚಿಂತನೆ ಮಾಡಬೇಕಾದವರು, ಆತ್ಮಾವಲೋಕನೆ ಮಾಡ್ಕೋಬೇಕಾದವರು, ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಬೇಕಾದವರು ಯಾರು? ಇಟ್ ಈಸ್ ಮೈ ಲಾರ್ಡ್ಸ್, ಇಟ್ ಈಸ್ ಯುವರ್ ಆನರ್, ಇಟ್ ಈಸ್ ಆನರಬಲ್ ಮಿನಿಸ್ಟರ್ಸ್, ಇಟ್ ಈಸ್ ರೆಸ್ಪಾನ್ಸಿಬಲ್ ಲೆಜಿಸ್ಲೇಟರ್ಸ್, ಇಟ್ ಈಸ್ ಲರ್ನೆಡ್ ಅಡ್ವೊಕೇಟ್ ಫ್ರೆಂಡ್ಸ್. ನಾವು ಆತ್ಮಾವಲೋಕನೆ ಮಾಡಿಕೊಳ್ಬೇಕು. ನೋಡ್ರಿ, ನಮ್ಮ ರಾಜ್ಯ ವಿ ಆರ್ ಬೆಟರ್ ಅಡ್ಮಿನಿಸ್ಟರ್ಡ್ ಸ್ಟೇಟ್. ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಮುಂಬೈ ಪ್ರೊವಿನ್ಸ್ದಾಗ ನಾವಿದ್ವಿ ಅನ್ನೋಂಥ ಕಾರಣಕ್ಕೆ ಬಹುಶಃ ಸಂದೇಶ್ ಸಾಹೇಬರು ಒಪ್ತಾರೆ ಅಂತ ಭಾವಿಸ್ತೇನೆ ನಾನು. ವಿ ಆರ್ ಕಂಪೇರ್ಟಿವ್ಲಿ ಬೆಟರ್ ವೆನ್ ಕಂಪೇರ್ಡ್ ಟು ಹೈದರಾಬಾದ್, ಕರ್ನಾಟಕ ಆರ್ ಓಲ್ಡ್ ಮೈಸೂರು ಏರಿಯಾ. ಈ ನಮ್ಮ ರಾಜ್ಯದೊಳಗೆ 30 ಹೈಕೋರ್ಟ್, ಲೋವರ್ ಕೋರ್ಟ್ಸ್, ಕ್ವಾಶಿ ಜುಡಿಷಿಯಲ್ ಕೋರ್ಟ್ಸ್ ಇವೆಲ್ಲ ಸೇರಿಸಿ 35 ಲಕ್ಷಕ್ಕಿಂತ ಹೆಚ್ಚು ಪ್ರಕರಣಗಳು ಇವತ್ತು ಬಾಕಿ ಉಳಿದಿವೆ. ಇದ್ರಾಗ ಮೋರ್ ದೆನ್ 10% ಹೈಕೋರ್ಟ್ನೊಳಗೆ ಬಾಕಿ ಅದ, ಆಲ್ಮೋಸ್ಟ್ ಅರೌಂಡ್ 3 lakh ಪ್ಲಸ್. ಅಂದರೆ ಎಷ್ಟು ಪ್ರಮಾಣ ಆಯಿತು? ನಮ್ಮ ರಾಜ್ಯದ ಒಟ್ಟು ಜನಸಂಖ್ಯೆನ 7 ಕೋಟಿ. 7 ಕೋಟಿಯಾಗ ಒಂದು ಅಡಲ್ಟ್ಸ್ ಇರುವವರ ಸಂಖ್ಯೆ ಅಂದ್ರೆ ಮೋರ್ ದೆನ್ 18 year old. ನಮ್ಮದು 50% ಸ್ಟ್ರೆಂತ್ ಇರೋಕ್ಕೆ ಸಾಕು. ಅಂದರೆ 3.5 ಕೋಟಿ ಜನಸಂಖ್ಯೆ ಇದ್ದಂಥದ್ರಲ್ಲಿ 35 ಲಕ್ಷ ಇವತ್ತು ಬಾಕಿ ಪ್ರಕರಣಗಳದಾವು. ಅಂದರೆ ಎಲ್ಲೋ ಒಂದು ಕಡೆ ನಾವು ಎಚ್ಚೆತ್ಕೊಳ್ಬೇಕು. ಇಂಥ ಕಾನೂನು ಕಾರ್ಯಾಗಾರದೊಳಗೆ ಈ ಸಮಸ್ಯೆಗೆ ಪರಿಹಾರ ಹುಡುಕುವ ಕೆಲಸ ಆಗಬೇಕು. ನಾನು ಒಂದು ಮಾತು ನನ್ನ ಸ್ನೇಹಿತ ವಕೀಲರಲ್ಲಿ, ಹಿರಿಯ ವಕೀಲರಲ್ಲಿ ವಿನಂತಿ ಮಾಡ್ತೇನೆ. ಆ್ಯಸ್ ಎ ಲಾ ಮಿನಿಸ್ಟರ್ ಐ ಆಮ್ ಓಪನ್. ಈ ಕಾರ್ಯಾಗಾರದೊಳಗೆ ಯಾವುದೋ ಒಂದು ದೊಡ್ಡ ಸಮಸ್ಯೆ ತಗೊಳ್ರಿ ನೀವು, ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಇಂಥ ಕಾನೂನು ಆಗಬೇಕು, ಅಥವಾ ಈಗಿದ್ದ ಕಾನೂನು ಇಂಥದನ್ನು ತೆಗಿಬೇಕು. ಇದರ್ ಯು ಮೇಕ್ ಎ ಲಾ, ಅಮೆಂಡ್ ಎ ಲಾ ಆರ್ ರಿಪೀಲ್ ಎ ಲಾ. ಇದನ್ನು ಮಾಡಿರಿ ನೀವು ಅಂಥೇಳಿ ನೀವು ಡ್ರಾಫ್ಟ್ ಬಿಲ್ ತೊಗೊಂಡು ಬಂದ್ರಿ ಅಂದರೆ I will sit with you people. If you are able to convince me, I will take it to cabinet. I will pursue my colleagues to agree. I will take it to legislature. I will make them agree, or we all will together make them agree. ಆದರೆ ಜವಾಬ್ದಾರಿಯನ್ನು ಹಾರಿಸ್ಕೊಳ್ಳೋದು ಬೇಡ. ನಾವು ಆ ದಿಸೆಯೊಳಗೆ ಹೆಜ್ಜೆಯನ್ನು ಹಾಕೋಣ. ನಮ್ಮ ಸರ್ಕಾರ ಬಂದ ಮೇಲೆ ನನಗೆ ಭಾಳ ಸಂತೋಷ ಅನಿಸುತ್ತೆ. ನಾವು ಈ ದಿಸೆಯೊಳಗೆ ಪೆಂಡೆನ್ಸಿ
ಕಡಿಮೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಬಡವರಿಗೆ ಸಹಾಯ ಮಾಡಬೇಕು, ಅನುಕೂಲ ಮಾಡಬೇಕು, ರೈತರಿಗೆ ಅನುಕೂಲ ಮಾಡಬೇಕು ಅಂಥೇಳಿ ನಾವು ಸಿವಿಲ್ ಪ್ರೊಸೀಜರ್ ಕೋಡನ್ನು ತಿದ್ದುಪಡಿ ಮಾಡಿದ್ವಿ. ಸಿವಿಲ್ ಪ್ರೊಸೀಜರ್ ಕೋಡ್ ತಿದ್ದುಪಡಿ ಮಾಡಿ ರೈತನಿಗೆ, ಸಣ್ಣ ರೈತನಿಗೆ, ಬಡವನಿಗೆ 6 ತಿಂಗಳದೊಳಗೆ ಅವನಿಗೆ ಅವನ ಪ್ರಕರಣ ವಿಲೇವಾರಿ ಆಗಬೇಕು. ಇದನ್ನು ನಾವು ಕಾನೂನು ಮಾಡಿದ್ವಿ. ಈ ಕಾನೂನು ನಮ್ಮ ವ್ಯಾಪ್ತಿಗೆ ಮಾತ್ರ ಸೀಮಿತ ಆಗೋದಿಲ್ಲ. ಇದು ಕೇಂದ್ರದ ಕಾನೂನು ಆಗಿರೋದ್ರಿಂದ, ಆದರೆ ಸಿನ್ಸ್ ಇಟ್ ಈಸ್ ಇನ್ ಕನ್ಕರೆಂಟ್ ಲಿಸ್ಟ್ ಅಂಡರ್ 253 or 254 and 7th ಶೆಡ್ಯೂಲ್, ಇದರೊಳಗೆ ಇದ್ದಂಥ ಪ್ರೊವಿಷನನ್ನು ಉಪಯೋಗ ಮಾಡಿ ನಾವು ಸಿವಿಲ್ ಪ್ರೊಸೀಜರ್ ಕೋಡನ್ನು ತಿದ್ದುಪಡಿ ಮಾಡಿ ಈಗಾಗಲೇ ರಾಷ್ಟ್ರಪತಿಗಳ ಅಂಕಿತ ಪಡೆದು ಅದು ನಮ್ಮ ರಾಜ್ಯದಲ್ಲಿ ಕಾನೂನಾಗಿದೆ. ಸಿವಿಲ್ ಕೋರ್ಟ್ಸ್ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ವಿ ನಾವು, ಸ್ಥಳೀಯವಾಗಿ ಅನುಕೂಲ ಆಗಲಿ ಅಂಥೇಳಿ. ಹೈಕೋರ್ಟ್ ಆ್ಯಕ್ಟನ್ನು ಅದರ ಕಾನ್ಸಿಕ್ವೆನ್ಸ್ ಆಗಿ ಬರುವಂಥ ಒಂದು ಸಂದರ್ಭಗಳಲ್ಲಿ ಅನುಕೂಲ ಆಗಲಿ ಅಂಥೇಳಿ ಹೈಕೋರ್ಟ್ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ವಿ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ರೂಪ ಮಾಡೋದ್ರ ಮೂಲಕ, ಕಾನೂನುಗಳನ್ನು ರಚನೆ ಮಾಡೋದ್ರ ಮೂಲಕ ನಾವು ಇವತ್ತು ಪೆಂಡೆನ್ಸಿಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇನ್ನೂ ಏನು ಸಲಹೆಗಳು ಬರ್ತಾವೋ ಆ ಸಲಹೆಗಳಿಗೆ ಸರ್ಕಾರ ಇವತ್ತು ವೆಲ್ಕಮ್ ಮಾಡ್ತದೆ, ಸ್ವಾಗತ ಮಾಡ್ತದೆ. ಆದರೆ ಈ ಪೆಂಡೆನ್ಸಿಗಳನ್ನು ಕಡಿಮೆ ಮಾಡೋದ್ರ ಮೂಲಕ ಜನರಿಗೆ ನಾವು ನ್ಯಾಯವನ್ನು ಮುಟ್ಟಿಸೋ ಕೆಲಸ, ಬೇಗ ಮುಟ್ಟಿಸೋ ಕೆಲಸ. ಈ ವ್ಯವಸ್ಥೆಯೊಳಗೆ ಏನಿರಬೇಕು ನಮ್ಮದು? ಸಿ, ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಸ್ಟಮ್. ಜುಡಿಷರಿ or the system of law, system of dispensation of justice is a very expensive system. Government till now has not hesitated to spend money on this system. ವಿಳಂಬ ಆಗ್ಬೋದು, ನಮ್ಮ ಅಡಚಣೆ ಸಲುವಾಗಿ ನಾವು ತಡ ಮಾಡಿರ್ಬೋದು. ಆದರೆ ಎಲ್ಲ ಸಂದರ್ಭಗಳಲ್ಲೂ ಹೈಕೋರ್ಟ್ನ ಏನು ಪ್ರಸ್ತಾವನೆಗಳು ಬರ್ತಾವೆ ಆ ಪ್ರಸ್ತಾವನೆಗಳಿಗೆ ನಾವು ನಿರಾಕರಿಸುವ ಪ್ರಶ್ನೆನೇ ಉದ್ಭವ ಆಗಿಲ್ಲ. ಭಾಳ ಅಂದರೆ ಲೇಟ್ ಮಾಡಿದ್ದೀವಿ ನಾವು. ಈಗ ನೋಡ್ತೀರಿ ನೀವು, ಇನ್ಫ್ರಾಸ್ಟ್ರಕ್ಚರ್ ವೈಸ್ ವಂಡರ್ಫುಲ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಗೆಟಿಂಗ್ ಕ್ರಿಯೇಟೆಡ್. ವಿಟ್ನೆಸ್ ಲಾಂಜಸ್ ಆರ್ ಕ್ರಿಯೇಟೆಡ್, ಅಡ್ವೊಕೇಟ್ಸ್ ಚೇಂಬರ್ಸ್ ಆರ್ ಕ್ರಿಯೇಟೆಡ್. ನಾನು ಈ ಮಾತು ಹೇಳುವಾಗ ಉದ್ದೇಶ ನಂದಿಷ್ಟೇ, ವ್ಯವಸ್ಥೆ ಕೇವಲ ಭೌತಿಕ ಸೌಲಭ್ಯಗಳಿಂದ ಮಾತ್ರ ಸುಧಾರಣೆ ಆಗೋದಿಲ್ಲ. ನಮ್ಮ ಇಚ್ಛಾಶಕ್ತಿ ಹಾಗೂ ಬದ್ಧತೆಯ ಜೊತೆಗೆ ನಾವು ಜನರ ಬಗ್ಗೆ ಗೌರವದಿಂದ ಇರಬೇಕು. ಜನರ ಬಗ್ಗೆ ಗೌರವ ನೀವು ಸಿಗುವಂಗೆ ಮಾಡದೆ ಹೋದರೆ, ವಕೀಲರು ಸಿಗುವಂಗೆ ಮಾಡದೆ ಹೋದರೆ ಮತ್ತಿನ್ನು ಯಾರು ಮಾಡಬೇಕು? ನಿಮ್ಮ ಮೂಲ ಜವಾಬ್ದಾರಿ, ಮೂಲ ಕರ್ತವ್ಯ, ಯು ಮಸ್ಟ್ ಸಿ ದಟ್ ದ ರೆಸ್ಪೆಕ್ಟ್ ಈಸ್ ಫುಲ್ಲಿ ಗಿವನ್ ಟು ಎ ಸಿಟಿಜನ್, ವೆದರ್ he is a rich or poor, whether he is a farmer or a businessman. ಅವನಿಗೆ ಗೌರವ ಸಿಗುವಂಗೆ ನಿಮ್ಮ ದೃಷ್ಟಿ ಇರಲೇಬೇಕು. ನಾನು ಒಂದು ಮಾತು ಹೇಳಿದರೆ ತಾವ್ಯಾರೂ ತಪ್ಪು ಭಾವಿಸ್ಕೊಳ್ಳೋದಲ್ಲ. ಬಹುಶಃ ಇಲ್ಲಿನೂ ಆ ಪದ್ಧತಿ ಐತಿ, ಭಾಳಷ್ಟು ಹೈದರಾಬಾದ್ ಕರ್ನಾಟಕದಾಗ ಐತಿ, ಮೈಸೂರು ಭಾಗದೊಳಗೂ ಐತಿ. ನಮ್ಮನ್ನು ನೀವು ಹೆಂಗೆ ಕಾಣ್ತೀರಿ? ಈಗ ಕೋರ್ಟಿಗೆ ಬಂದಂಥ ವ್ಯಕ್ತಿಯನ್ನು ಹೆಂಗೆ ಕಾಣ್ತೀರಿ ನೀವು? ನಾನು 10 ಫೋರಮ್ಗಳಲ್ಲಿ ಹೇಳಿದ್ದೇನೆ. ಕೋರ್ಟ್ನಾಗ ಒಂದು ಏನಾರು ಕೇಸ್ ಬಂತು ಅಂದರೆ, ಇವನ್ ಇಫ್ ಈಸ್ ಎ ವಿಟ್ನೆಸ್, ಅವನು ಹೆಂಗೆ ಕರೀತಾರೆ? ಅಲ್ಲಿ ಬಾಗಲ್ದಾಗ ಒಬ್ಬ ನಿಂತ್ಕೊಂಡು ಅವ್ರ ಹೆಸರು ತಗೊಂಡು ಹಾಜರ್ ಹೋ. ಒಬ್ಬರ ಅಸಹ್ಯ ಆಯ್ತು, ಪಾಪ ಇಂಥ ಯಜಮಾನ
ಇಷ್ಟು ಗೌರವಾನ್ವಿತ, ಇವನ್ನ ಹೆಂಗೆ ಕರೀತಾರೆ ನೋಡು ಒಂಟಕ್ಷರ್ಲೆ ಅಂಥೇಳಿ ಯಾರು ಅಂದ್ರೆ ನೀವು? ಯಾಕಂದ್ರೆ ನಮ್ಮ ಮನಸ್ಥಿತಿ ಬ್ರಿಟಿಷರ ಕಾಲದಿಂದ ಬಂದ್ಬಿಟ್ಟಿವಲ್ಲ ನಾವು ಯಾರೂ ತಪ್ಪಿ ಒಮ್ಮೆನೂ ಮೈ ಲಾರ್ಡ್ ಅನ್ನೋದನ್ನು ತಪ್ಪಿಸ್ಕೊಳ್ಳೋದಿಲ್ಲ ನಾವು, ಯುವರ್ ಆನರ್ ಅನ್ನೋದನ್ನು ತಪ್ಪೋದಿಲ್ಲ ನಾವು. ನೀವು ಇಬ್ಬರು ವಕೀಲರು, ನಮ್ಮ ಪರವಾಗೊಬ್ಬರು ನಮ್ಮ ವಿರುದ್ಧನ ಪರವಾಗೊಬ್ಬರು ಬಡ್ದಾಡ್ತಿರ್ತೀರಿ ನೀವು. ನಾವು ಹೊರಗೆ ಅಲ್ಲಿ ಕೋರ್ಟ್ನ ಹೊರಗೆ ನಿಂತ್ಕೊಂಡು ಮಾತಾಡ್ತೀವಿ, ನೋಡಿ ಇವತ್ತು ನಮ್ಮ ವಕೀಲ ಇವ್ರನ್ನ ಹೆಂಗೆ ಮಾಡ್ತಾರೆ ನೋಡು ಅಂತ ಮಾತಾಡ್ಕೊತ ಅಲ್ಲಿ ಕುಂತಿರ್ತೀವಿ. ಒಬ್ಬ ವಕೀಲ ಓದ್ಕೊಂಬಂದಿರ್ತಾನೆ, ಒಬ್ಬ ವಕೀಲ ಓದ್ಕೊಂಬಂದಿರಂಗಿಲ್ಲ. ಆದರೂ ನೀವು ಮೇಲೆ ಅವಾಗ ಮೈ ಲರ್ನೆಡ್ ಫ್ರೆಂಡ್ ಅಂತನ ಅಡ್ರೆಸ್ ಮಾಡ್ಕೊತ ಮಾತಾಡ್ತಿರ್ತೀರಿ. ನಾವು ರಾಜಕಾರಣಿಗಳು ಯಾರ್ದಾರ ಪರವಾಗಿ ಮಾತಾಡೋಕ್ಕೆ ಬಂದ್ವಿ ಅಂದರೆ ನಾವು ಯಾರು ಹಂಗೆ ಮಾತಾಡ್ತೀವಿ ಅಂದರೆ, ನಾವು ನಂಜೇನು ಮಟ್ರು ಒಬ್ರಿಗೊಬ್ಬರು ವಿರೋಧವಾಗಿ ಬಂದರೆ ನನ್ನ ತೋಳು ನಾ ಏರಿಸ್ಕೊತ ಬರ್ತಿರ್ತೀನಿ, ಅವ್ರ ತೋಳು ಅವರು ಏರಿಸ್ಕೊತ ಬರ್ತಿರ್ತಾರೆ. ಅಂದರೆ ವ್ಯವಸ್ಥೆಯೊಳಗೆ ಈ ಅಡ್ವೊಕೇಟ್ಸ್ನಿಂದ ಮೇಲೆ ಎಷ್ಟು ಪ್ರಿವಿಲೇಜಸ್ ಇದೆ, ಎಷ್ಟು ಗೌರವ ಇದೆ, ಯಾವ ರೀತಿ ಅನುಕೂಲತೆ ಇದೆ, ಅದು ಆ ವಿಟ್ನೆಸ್ಸಿಗೆ ಸಿಗೋದಿಲ್ಲ. ಅಕ್ಯೂಸ್ಡ್ ನಿರಪರಾಧಿ ಇರ್ಬೋದು, ಅವನಿಗೆ ಆ ಗೌರವ ಸಿಗೋದಿಲ್ಲ. ಕೋರ್ಟ್ನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ನಿರಪರಾಧಿಗೆ ಗೌರವ ಇಲ್ಲದೇ ಇರುವಂಥ ವಾತಾವರಣ ನಿರ್ಮಾಣ ಆದರೆ ಅದು ಹೇಗೆ ನೀವು ಡಿಗ್ನಿಟಿ ಆ್ಯಂಡ್ ಆನರ್ ಆಫ್ ಎ ಸಿಟಿಜನ್ ಈಸ್ ಪ್ರೊಟೆಕ್ಟೆಡ್ ಬೈ ಲಾಯರ್ಸ್ ಅಂತನೂ ನಾವು, ಅಫ್ಕೋರ್ಸ್ ಇಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕೋರ್ಟ್ ಆಲ್ಸೋ. ಆದರೆ ಕೋರ್ಟ್ಗೆ ಮಾರ್ಗದರ್ಶನ ಮಾಡೋರು ನೀವಲ್ಲ. ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಮಾಡಿದ್ವಿ ನಾವು. ಸಂದೇಶ್ ಸಾಹೇಬರು ನಾನು ಹೆಚ್ಚು ಹೇಳಿದ್ರೆ ಕ್ಷಮಿಸಬೇಕು. I have yet not come across any lawyer who has come and said, I am a human right advocate, I am a civil advocate, I am a criminal advocate, I am a constitutional expert, I deal with only real estates. ಇಂಥವೆಲ್ಲನೂ ಹೇಳ್ತಾರೆ. At least I have not come across any lawyer coming and saying, I am a human right advocate. I want many people to come as human right advocates. ಈಗ ಬಾಗಲಕೋಟೆಯೊಳಗೆ ನಾನು ಹ್ಯೂಮನ್ ರೈಟ್ನೂ ಸಹಿತ ನನ್ನ ಮಂತ್ರಿ ಇದರೊಳಗೆ ಜವಾಬ್ದಾರಿಯೊಳಗೆ ಐತಿ. ನಾಟ್ ಇವನ್ ಒನ್ ಕೇಸ್ ಆಫ್ ಹ್ಯೂಮನ್ ರೈಟ್ ವೈಲೇಷನ್ has come to me from Bagalkot district. I don't know, Mr. Vijay should tell us, our honorable judge, whether any human right cases are filed in Bagalkot. We have a Human Right Act right from 1992. Of course, for 10 years, no rules were framed either in Karnataka or in India. 10 ವರ್ಷ ಹ್ಯೂಮನ್ ರೈಟ್ ಆ್ಯಕ್ಟ್ ನಾವು ಮಾಡಿದರೂ ಸಹಿತ ಸುಪ್ರೀಂ ಕೋರ್ಟ್ ಜಡ್ಜರು ಹ್ಯೂಮನ್ ರೈಟ್ ಕಮಿಷನ್ನಿನ ಅಧ್ಯಕ್ಷರಾಗಿದ್ದರೇನೋ ನಿಜ, ಆದರೆ ರೂಲ್ಸೇ ಆಗಿದ್ದಿಲ್ಲ. ಯಾವ ಕೋರ್ಟ್ಗಳು ಸಹಿತ ಹ್ಯೂಮನ್ ರೈಟ್ಸ್ ಕೋರ್ಟ್ಸ್ ಅಂತ ಡೆಸಿಗ್ನೇಟ್ ಆಗಿರಲಿಲ್ಲ. 2004-5 ನಾವು ಅವತ್ತು ಹ್ಯೂಮನ್ ರೈಟ್ಸ್ ಕೋರ್ಟನ್ನು ಡೆಸಿಗ್ನೇಟ್ ಮಾಡಿದ್ವಿ. ಆದರೆ ಯಾವ ವಕೀಲರು ಹ್ಯೂಮನ್ ರೈಟ್ ಆ್ಯಕ್ಟನ್ನು ಇವತ್ತು ಜನರ ಗೌರವ ರಕ್ಷಣೆಗಾಗಿ, ಜನರ ನೋವಿಗೆ ರೆಮಿಡಿ ಮಾಡೋದಕ್ಕಾಗಿ ಬಳಕೆ ಮಾಡ್ಕೋತಾ ಇಲ್ಲ. ದಿಸ್ ಈಸ್ ವೇರ್ ವಿ ಶುಡ್ ಇಂಟ್ರಾಸ್ಪೆಕ್ಟ್. ಈ ಕಾನೂನು ಕಾರ್ಯಾಗಾರ ಹಂತದನ್ನು ನೀವು ಚರ್ಚೆ ಮಾಡ್ತೀರಿ ಹಾಗೆ ಅಂಥೇಳಿ ನಾನು ಅಪೇಕ್ಷೆ ಮಾಡ್ತೀನಿ. ಇವತ್ತು ನೀವು 3 ಕಾನೂನುಗಳ ಬಗ್ಗೆನೂ ಚರ್ಚೆ ಮಾಡ್ತೀರಿ. ಆ 3 ಕಾನೂನೊಳಗೆ ನನಗೆ ಗೊತ್ತಿಲ್ಲ ಎಷ್ಟು ಗಂಭೀರವಾಗಿ ಚರ್ಚೆ ಮಾಡ್ತೀರಿ ಅಂಥೇಳಿ. ಇಷ್ಟು ಹೊತ್ತಿನವರೆಗೆ ನೀವು ಮೌನ ಅದಿರಲ್ಲ. ಅವು ಯಾವ ಕಾರಣಕ್ಕೆ ಮೌನ ಅದಿರೋ ಗೊತ್ತಿಲ್ಲ ನೀವು. ಅವು ಕಾನೂನು ಬಂದೀಗ ಸುಮಾರು
ಒಂದು ತಿಂಗಳಾಯಿತು. ಅಂದರೆ ನಾವು ನೋಟಿಫೈ ಮಾಡಿ ಅದು ಫೋರ್ಸ್ನಾಗ ಬಂದು 1 ತಿಂಗಳಾಯ್ತು. ಒಂದು ಅಪಸ್ವರ ವಕೀಲರಿಂದ ಬರಲಿಲ್ಲ. ನಾವು ಹೇಳೋದು ನೀವು ನಮಗೆ ಆ ಪಾರ್ಟಿಯವ್ರು ಹಾಳವರು ಅಂತ ಅಂದುಬಿಡ್ತೀರಿ ನೀವು. ನಾನು ನಿಮ್ಮನ್ನು ಕೇಳ್ತೀನಿ, ಸಿ ದೀಸ್ 3 laws, in one of the 3 laws ನಾವು ಯಾವುದರ ಪಬ್ಲಿಕ್ ಸರ್ವೆಂಟಿನ ವಿರುದ್ಧ, ಪಬ್ಲಿಕ್ ಅಥಾರಿಟಿ ವಿರುದ್ಧ ನಾಳೆ ನಂಜೇನು ಮಟ್ಟರು ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಆಮರಣ ಸತ್ಯಾಗ್ರಹ ಮಾಡ್ತೀನಿ ಅಂತ ಅಂದ್ರೆ ಸಾಕು, ಅವ್ರನ್ನ ಹಿಡಿದು ಹೋಗಿ ಒಳಗೆ ಹಾಕ್ಬೋದು. 3 ವರ್ಷ ಜೈಲು. ನಮ್ಮ ದೇಶ ಮಾನ್ಯ ನ್ಯಾಯಮೂರ್ತಿ ಸಂದೇಶ್ರವರು ಹೇಳಿದಾಗೆ ಗಾಂಧೀಜಿಯವರು ಕೊಡಿಸಿರ್ತಕ್ಕಂಥ ಸ್ವಾತಂತ್ರ್ಯ, ಸತ್ಯ, ಅಹಿಂಸೆ ಮೂಲಕ ಬಂದಿರತಕ್ಕಂಥ ಸ್ವಾತಂತ್ರ್ಯ, ಉಪವಾಸ ಸತ್ಯಾಗ್ರಹ, ದ್ಯಾಟ್ ಬಿಕೇಮ್ ಎ ಫಿಲಾಸಫಿ ಇಟ್ ಸೆಲ್ಫ್. ದ್ಯಾಟ್ ಇನ್ಸ್ಪೈರ್ಡ್ ಪೀಪಲ್ ಲೈಕ್ ಮಂಡೇಲ್. ಗಾಂಧೀಜಿ ತತ್ವ ಸಿದ್ಧಾಂತದ ವಿರೋಧವಾಗಿ ನಾವು ಕಾನೂನನ್ನು ತಗೊಂಡು ಬರ್ತೀವಿ. ಬಡವ ಏನು ಮಾಡ್ಬೋದು? ಇಫ್ ಹಿ ವಾಂಟ್ಸ್ ಟು ಪ್ರೊಟೆಸ್ಟ್, ವಾಟ್ ಹಿ ಕ್ಯಾನ್ ಸೇ, ನಾವು ಉಪವಾಸ ಮಾಡ್ತೇನೆ, ಅದಕ್ಕಿಂತ ಮತ್ತೊಂದು ಏನೂ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಗುನ್ನೆ ಅನ್ನೋದನ್ನು, ಸುಯಿಸೈಡ್ ಮಾಡ್ಕೊಳ್ಳೋದು ಗುನ್ನೆ ಅಲ್ಲ ಅಂತ ಮಾಡ್ತೀವಿ ನಾವು ಕಾನೂನಾಗ. ಸುಯಿಸೈಡ್ ಮಾಡ್ಕೊಳ್ಳೋದು ಗುನ್ನೆ ಅಲ್ಲ ಅಂತ ಮಾಡ್ಕೋತೀವಿ. ಆದರೆ ಆಮರಣ ಉಪವಾಸ ಪ್ರೊಟೆಸ್ಟ್ ಮಾಡೋದು ಗುನ್ನೆ ಅನ್ನೋ ಹಂಗೆ ಮಾಡಿದ್ವಿ ಅಂದರೆ, ನನ್ನ ಹಕ್ಕು ಕಸಿದ್ಕೊಂಡಾಗ ವಕೀಲರು ಸುಮ್ಮನೆ ಇದ್ದಿರಲ್ಲ. ಇಲ್ಲಿವರೆಗೆ ಯಾರನ್ನಾರು ಹಿಡಿದ್ರು ಅಂದರೆ ಪೊಲೀಸರು ತಕ್ಷಣ 15 ದಿವಸದಾಗ ಅಥವಾ ಇಮಿಡಿಯೇಟ್ಲಿ ಅವನ್ನ ಜಡ್ಜ್ ಎದುರಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಸ್ವಲ್ಪ ದಿವಸ ಹೋದ್ಮೇಲೆ ಮತ್ತೆ ಕರ್ಕೊಂಬರ್ಬೇಕಾಗಿತ್ತು 15 ದಿವಸ ಆದಮೇಲೆ. ಈಗ ಹಿಂಗೆ ಈ ಪೀರಿಯಡ್ನ ಪೊಲೀಸ್ ಕಸ್ಟಡಿ ಒಳಗಿರೋದಕ್ಕೆ 90 ದಿವಸದವರೆಗೆ ಸಾಧ್ಯ ಮಾಡಿಕೊಟ್ಟಿದ್ದಾರೆ. ಪೊಲೀಸ್ ಆಫೀಸರ್ ಕ್ಯಾನ್ ಅಟ್ಯಾಚ್ ದ ಪ್ರಾಪರ್ಟಿ, ಟೇಕ್ ಓವರ್ ದ ಪ್ರಾಪರ್ಟಿ ವಿದೌಟ್ ಗೋಯಿಂಗ್ ಟು ಜುಡಿಷರಿ. ಎಲ್ಲರೂ ಸುಮ್ಮನೆ ಇದೇವಲ್ರಿ, ಅಷ್ಟು ಅಂಜಿಕೆನಾ ಇದು? ಇಫ್ ವಿ ಆರ್ ರಾಂಗ್, ಯು ಟೆಲ್ ಅಸ್. ದ್ಯಾಟ್ಸ್ ವೈ ನಾವು ನಿರ್ಣಯ ಮಾಡಿದ್ದೇವೆ ಕರ್ನಾಟಕದಲ್ಲಿ. ಇದಕ್ಕಾಗಿ ನಾವು ಪತ್ರ ಬರೆದ್ವಿ. ಮೊನ್ನೆ ಸಿದ್ದರಾಮಯ್ಯನವರು ಸುದೀರ್ಘವಾಗಿರ್ತಕ್ಕಂಥ ಪತ್ರ ಬರೆದ್ರು. ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ. ಅದರೊಳಗೆ ರಿಟೈರ್ಡ್ ಜಡ್ಜಸ್ ಆಫ್ ಹೈಕೋರ್ಟ್ ಇದ್ದರು, ರಿಟೈರ್ಡ್ DGPs ಇದ್ದರು, ಅಕಾಡೆಮಿಷಿಯನ್ಸ್ ನೋನ್ ಇನ್ ದಿ ನೇಷನ್ ಇದ್ದರು, ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್ಸ್ ಇದ್ದರು. ನಾವೆಲ್ಲ ಕೂತು 23 ರೆಕಮೆಂಡೇಷನ್ ಮಾಡಿದ್ವಿ. ಆ 23 ರೆಕಮೆಂಡೇಷನ್ಗಳೊಳಗೆ ಒಂದು ಅವನ್ನ ಸ್ವೀಕಾರ ಮಾಡಲಿಲ್ಲ. ನಾವು ಅದಕ್ಕೆ ಈ ಕಾನೂನುಗಳ ಬಗ್ಗೆ ತಿದ್ದುಪಡಿ ಮಾಡೋದಕ್ಕೆ ಆಲೋಚನೆ ಮಾಡ್ತಾಯಿದ್ದೀವಿ. ಆದರೆ ಅದಕ್ಕಿಂತ ಮೊದಲು ತಾವು ಈ ಕಾನೂನು ಕಾರ್ಯಾಗಾರದೊಳಗೆ ಅಥವಾ ಇಂಥ ಕಾರ್ಯಾಗಾರದೊಳಗೆ ನೀವು ಚಿಂತನೆ ಮಾಡಬೇಕು. ನಿಮ್ಮ ಬಂಧುಗಳನ್ನು, ಸಮಾಜವನ್ನು ಜಾಗೃತ ಮಾಡಬೇಕು. ಜಾಗೃತ ಮನಸ್ಸು ಮಾತ್ರ ರಾಷ್ಟ್ರದ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ಬೋದು, ಪ್ರಜಾಪ್ರಭುತ್ವವನ್ನು ಉಳಿಸ್ಬೋದು. ಅಂಥ ಕಾರ್ಯ ಈ ಕಾರ್ಯಾಗಾರದಿಂದ ಆಗಲಿ. ನಾನು ಒಂದು ಭರವಸೆಯನ್ನು ಕೊಡ್ತೀನಿ. ಇವತ್ತೇನು ನೀವು ಈ ಕಾರ್ಯಾಗಾರದೊಳಗೆ ನಿರ್ಣಯ ಮಾಡ್ತೀರಿ, ನೀವು ಶಿಫಾರಸುಗಳನ್ನು ಏನು ಮಾಡ್ತೀರಿ, ಆ ಶಿಫಾರಸುಗಳನ್ನು ನೀವು ನಮ್ಮ ಹತ್ರ ತೊಗೊಂಡು ಬಂದ್ರಿ ಅಂದರೆ ಅತ್ಯಂತ ಗೌರವಪೂರ್ಣವಾಗಿ ಅವುಗಳನ್ನು ಅನುಷ್ಠಾನ ಮಾಡುವಂಥವಿದ್ರೆ ಅನುಷ್ಠಾನ ಮಾಡ್ತೀವಿ.
ಇಲ್ಲದೇ ಇದ್ದರೆ ನಾವು ನಿಮಗರ ಕನ್ವಿನ್ಸ್ ಮಾಡ್ತೀವಿ ಮಾಡಿರಿ, ಇಲ್ಲ ನೀವರ ನಮಗೆ ಕನ್ವಿನ್ಸ್ ಮಾಡಿರಿ ಅನ್ನೋದನ್ನು ಹೇಳ್ತಾ ಒಂದು ಮಾತು ಇದರಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಈಗ ನಾವು ಹೊಸ ಲಾ ಆ್ಯಂಡ್ ಪಾಲಿಸಿ ಏನು ತಂದೇವಿ, ಅದರೊಳಗೆ ಇಲ್ಲಿವರೆಗೆ ನಮ್ಮಲ್ಲಿ ಏನೈತಿ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯೊಳಗೆ ಆ ಗುನ್ನೆ ಏನು ಮಾಡ್ಯಾನ, ಆ ಗುನ್ನೆ ಮಾಡಿದವಂಗೆ ಶಿಕ್ಷೆ ಕೊಡೋದ್ರ ಕಡೆ ಅಷ್ಟೇ ಲಕ್ಷ್ಯ ನಮ್ಮದು. ಆ ಗುನ್ನೆಗೆ ಒಳಗಾದವ ಕ್ರೈಮ್ಸ್ ವಿಕ್ಟಿಮ್ಸ್ ಏನದಾರ ಅವ್ರ ಬಗ್ಗೆ ವಿಶೇಷ ಕಳಕಳಿ ಇಲ್ಲ. ಆದ್ದರಿಂದ ಆ ಕ್ರೈಮ್ ವಿಕ್ಟಿಮ್ಸ್ ರೈಟ್ಸ್ ಆಂಬುಡ್ಸ್ಮನನ್ನು ಕ್ರಿಯೇಟ್ ಮಾಡಬೇಕು ಅಂಥೇಳಿ ನಾವು ಈಗಾಗಲೇ ಚಿಂತನೆಯನ್ನು ಮಾಡಿದ್ದೇವೆ. ಆ ನೀತಿಯನ್ನು ಘೋಷಣೆಯನ್ನು ಮಾಡಿದ್ದೇವೆ. ಆ ಕೆಲಸದೊಳಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನರ ಇದ್ದರೆ ಅದನ್ನು ತಾವು ನಿಮ್ಮ ಬಾರ್ನವರು ಕೊಡ್ಬೋದು. ಅಷ್ಟೇ ಅಲ್ಲ, ವಕೀಲರ ಪರಿಷತ್ತು ಸಹಿತ ನಾನು ಬಾರ್ ಅಸೋಸಿಯೇಷನ್ನವ್ರಿಗೆ ಇದಕ್ಕೆ ಕುಂತಿದ್ರು ಅಂತ ಅನ್ನಕತ್ತಿದ್ವಿ ನಾಯಕರು. ನಿಮ್ಮ ಬ್ಯಾಂಗ್ಳೂರು ಕರ್ನಾಟಕ ಬಾರ್ ಕೌನ್ಸಿಲು ಸಹಿತ ಈ ಹೊಸ ಕಾನೂನುಗಳ ಬಗ್ಗೆ, ಕಾನೂನು ವ್ಯವಸ್ಥೆಯೊಳಗಾಗಿರ್ತಕ್ಕಂಥ ಏನು ಆಡಂಬೋಲ ಇದೆ, ಈ ಆಡಂಬೋಲದಲ್ಲಿ ಆಗಿರುವಂಥ ಯಾವುದೇ ತೊಂದರೆ ತೊಡಕುಗಳ ಬಗ್ಗೆ ನೀವು ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ಅಗತ್ಯತೆ ಇದೆ ಅನ್ನೋದನ್ನು ಹೇಳೋದರ ಜೊತೆಗೆ ನಾನು ಒಂದು ಮಾತು ಭಾಳ ಸಂತೋಷದಿಂದ ಹೇಳ್ತೇನೆ. ಯಾಕಂದರೆ ಭಾಳ ಮಂದಿ ವಕೀಲರು ನಮಗೆ ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳ್ತಿದ್ರು. ನ್ಯಾಯಮೂರ್ತಿಗಳಾದ ಸಂದೇಶ್ರವರು ತಮ್ಮ ಮೊದಲು ಅರ್ಧ ಭಾಷಣದೊಳಗೆ ನಿಮಗೆ ಯಂಗ್ ಲಾಯರ್ಸ್ಗೆ ಏನು ಟ್ರೈನಿಂಗ್ ಕೊಡಬೇಕು, ಏನು ಮಾಡಬೇಕು ಅದನ್ನು ನಾವು ಮೂಲವಾಗಿ ಇಟ್ಕೊಂಡು ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ಲಾಯರ್ಸ್ ಟ್ರೈನಿಂಗ್ ಅಕಾಡೆಮಿಯನ್ನು ಇದೇ ವರ್ಷ ಈ ಆರ್ಥಿಕ ವರ್ಷದೊಳಗೆ ಪ್ರಾರಂಭಿಸಬೇಕು ಅಂಥೇಳಿ ನಿರ್ಣಯ ಮಾಡಿದ್ದೇವೆ. ಆ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ವಕೀಲರು ಭಾಳ ಮಂದಿ ಕೇಳ್ತಾರೆ, ಭಾಳ ಡಿಫಿಕಲ್ಟ್ ಐತ್ರಿ, ಅದು ಸಾಧ್ಯ ಆಗೋದಿಲ್ಲ ರೀ, ಪೆಂಡೆನ್ಸಿ ಕಡಿಮೆ ಮಾಡೋಕ್ಕೆ ಸಾಧ್ಯ ಐತಿ. ಟೆಕ್ನಾಲಜಿ ಬಳಕೆ ಮಾಡ್ಕೊಳ್ಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡ್ಕೊಳ್ಬೇಕು. ವೆನ್ ಅದರ್ ಕಂಟ್ರೀಸ್ ಆರ್ ಬಿಕಮಿಂಗ್ ಸಕ್ಸಸ್ಫುಲ್, ವೈ ನಾಟ್ ವಿ? ಆದ್ದರಿಂದ ಆ ಕೆಲಸದ ಕಡೆ ನಾವೆಲ್ಲರೂ ಲಕ್ಷ್ಯ ವಹಿಸೋಣ. ಇವತ್ತು ನನಗೆ ಭಾಳ ಖುಷಿ ಅಂತಂದರೆ 2 ಅತ್ಯಂತ ಉತ್ತಮ ಮಾರ್ಗದರ್ಶಿ ಭಾಷಣಗಳನ್ನು ಕೇಳಿದೆ. ನಾ ಒಂದು ಮಾತು ಹೇಳ್ತೀನಿ, ಗೌರ್ಮೆಂಟ್ ಈಸ್ ನಾಟ್ ಓನ್ಲಿ ಓಪನ್ ಟು ಲಾಯರ್ಸ್, ನಾಟ್ ಓನ್ಲಿ ಓಪನ್ ಟು ಪೊಲಿಟಿಷಿಯನ್ಸ್, ನಾಟ್ ಓನ್ಲಿ ಓಪನ್ ಟು ಆ್ಯಕ್ಟಿವಿಸ್ಟ್ಸ್. We are open to judiciary also if they have suggestions to make. We have taken a lot of your suggestions from your judgments itself, and we are making a law. We have institution called KILPAR. Now it is headed by Dr. Chidanand Patil. ಮಿಟಲ್ ಕೋಡ್ರಿಗೆ ಗೊತ್ತೈತೆ, ಮಿಟಲ್ ಕೋಡ್ರು ಅವರು ಸ್ನೇಹಿತರು ಕಾಣ್ತೈತಿ. ಚಿದಾನಂದ್ ಪಾಟೀಲ್ರು ಅದು ಡೈರೆಕ್ಟ್ರು. ನಾವು ಅವ್ರಿಗೆ ವಿನಂತಿ ಮಾಡಿದ್ದೇನೆ, ಈ ಜುಡಿಷರಿಯಿಂದನೂ ನಮಗೇನು ಸಲಹೆಗಳು ಬರ್ತಾವೆ, ಅವರ ಅಬ್ಸರ್ವೇಷನ್ಸ್ ಏನು ಬರ್ತಾವೆ, ಅವುಗಳಿಂದಲೂ ಸಹಿತ ನಾವು ಪಾಠ ತೆಗೆದುಕೊಂಡು ಮಾರ್ಗದರ್ಶನ ತೆಗೆದುಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ಕಾನೂನು ಮಾಡೋದ್ರೊಳಗೆ ನಾವು ಎಲ್ಲರಿಂದಲೂ ಬರುವ ಸಲಹೆ ಸೂಚನೆಗಳನ್ನು ಬಹಳಷ್ಟು ಗಂಭೀರವಾಗಿ ಸ್ವಾಗತ ಮಾಡ್ತೀವಿ ಅಂತೇಳಿ ಹೇಳಿ ಈ ಅವಕಾಶವನ್ನು ಮಾನ್ಯ ಬದ್ನೂರು ಹಾಗೂ ಅವರ ಸ್ನೇಹಿತರು ನನಗೆ ಕೊಟ್ಟು ತಮ್ಮೆಲ್ಲರ ಭೇಟಿಗೆ ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಕೃತಜ್ಞತೆ ಹೇಳಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು